ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ. ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ, ಅವರ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ. ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ. ಟಿಕೆಟ್ ಟಿಕೆಟ್ ಕಮಾನ್. ಟಿಕೆಟ್ ಚಿಲ್ರೆ ಕೊಡಿ ಪ್ಲೀಸ್. ಸರಿಯಾದ ಬಸ್ಸನ್ನ ಹತ್ತದೇ ಇರೋರು, ಬಸ್ಸಲ್ಲಿ ಓಡಾಡದೇ ಇರೋರು ಯಾರಿದ್ದಾರೆ? ಸ್ಕೂಲು, ಕಾಲೇಜು, ಆಫೀಸ್ ಅಂತ ಒಂದಲ್ಲ ಒಂದ್ ಸರ್ತಿ ಜೀವನದಲ್ಲಿ ಬಸ್ ಹತ್ತಿರ್ತೀವಿ. ಬಸ್ಸಲ್ಲಿ ಈ ಸೀಟಿಗಾಗಿ ಮತ್ತೆ ಚಿಲ್ಲರೆ ದುಡ್ಗಾಗಿ ನಡೆಯುತ್ತಲ್ಲ ಜಗಳ, ಅದು ಕಣ್ಣಲ್ಲೇ ಎಕ್ಸ್ಚೇಂಜ್ ಆಗುತ್ತಲ್ಲ ಸಂದೇಶಗಳು, ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಲಿಲ್ಲ ಅಂತಂದ್ರೆ ಎಂಥ ಜೀವನ. ನಮ್ಮ ಬೆಂಗಳೂರಿನ ಜೀವಾಳ ಆಗಿರುವಂತಹ BMTC ಹಾಗೆ ಬಸ್ಗಳನ್ನ ನಡೆಸುವವರ ಕಥೆ ಇವತ್ತಿನ 100ಕ್ಕೆ 100 ಕರ್ನಾಟಕದಲ್ಲಿ. ನಮಸ್ತೆ, ನಾನು ವರ್ಷಾ ರಾಮಚಂದ್ರ. ರೈಯ ಸಾವಿರದ 1940ರಲ್ಲಿ ಜನತೆಯ ಕೋರಿಕೆಯ ಮೇರೆಗೆ ಮೈಸೂರು ಸರ್ಕಾರದಿಂದ 5 ಲಕ್ಷದ ವೆಚ್ಚದಲ್ಲಿ ಶುರುವಾಗಿದ್ದು BTC ಅಂದ್ರೆ ಬೆಂಗಳೂರು ಟ್ರಾನ್ಸ್ಪೋರ್ಟ್ ಕಂಪನಿ. ನಂತರ ಅದು BTS ಅಂದ್ರೆ ಬೆಂಗಳೂರು ಟ್ರಾನ್ಸ್ಪೋರ್ಟ್ ಸರ್ವಿಸ್ ಆಗಿ 1961ರಲ್ಲಿ ಮೈಸೂರು ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ನ ಭಾಗವಾಯಿತು. 73ರಲ್ಲಿ MSRTC KSRTC ಆಯಿತು. BTS ಸ್ವತಂತ್ರವಾಗಿ KSRTC ಅಡಿಯಲ್ಲಿ 1992ರಿಂದ ಕಾರ್ಯ ಮುಂದುವರಿಸಿತು. BTS ಇಂದ BMTC ಆಗಿದ್ದು 1997 ಆಗಸ್ಟ್ 15ಕ್ಕೆ. ಇವತ್ತು ಸುಮಾರು 7,000 ಬಸ್ಗಳು, 44 ಲಕ್ಷಕ್ಕಿಂತಲೂ ಹೆಚ್ಚು ಪ್ರಯಾಣಿಕರು, ಹಾಗೆ ಪ್ರತಿದಿನ 12.5 ಲಕ್ಷಕ್ಕಿಂತಲೂ ಹೆಚ್ಚು ಕಿಲೋಮೀಟರ್ಗಳ ಪ್ರಯಾಣ. ಇದು ನಮ್ಮ BMTC. ಇವತ್ತಿನ ನನ್ನ ಅತಿಥಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ 4 ದಶಕಗಳ ಕಾಲ ಡ್ರೈವರ್ ಆಗಿ, ನಂತರ ಬೆಂಗಳೂರು ಗೈಡ್ ಆಗಿ ಸೇವೆ ಸಲ್ಲಿಸಿದವರು. ಇತಿಹಾಸ ಹಾಗೂ ಶಾಸನಗಳ ಬಗ್ಗೆ ಅವರಿಗುಂಟಾದ ಆಸಕ್ತಿ ಮತ್ತು ಅವರ ಕಾರ್ಯಗಳು ಪ್ರಧಾನಿ ಮೋದಿ ಅವರಿಂದಲೂ ಮೆಚ್ಚುಗೆ ಸಂಪಾದಿಸಿವೆ. ಇವರೇ ನಮ್ಮ BMTCಯ ಹೆಮ್ಮೆ ಕೆ ಧನ್ಪಾಲ್. ನಿಮ್ದು 4 ದಶಕದ ಪ್ರಯಾಣ BMTC ಜೊತೆಗೆ. ಹೌದು. ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಐ ಥಿಂಕ್ 80ರ ದಶಕದಲ್ಲಿ ನೀವು ಸೇರಿದ್ದಲ್ವಾ? ಹೇಗೆ ಅಂದ್ರೆ ನಿಮ್ಗೆ ಆಸಕ್ತಿ ಹೇಗ್ ಬಂತು, ಸೇರ್ಕೊಂಡ್ರಿ, ಆಮೇಲೆ ಅದು ಪ್ರಯಾಣ ಹೇಗ್ ಮುಂದುವರಿತು? ನಾನು ಸುಮಾರು 80ರ ದಶಕದಲ್ಲೇ ಒಂದು ಹಳ್ಳಿಯಿಂದ ಬೆಂಗಳೂರಿಗೆ ಬಂದೆ. ನಾನು ಏನೂ ಗೊತ್ತಿರ್ಲಿಲ್ಲ ನನಗೆ. ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಿದ್ದೆ. ಹಾಗೆ ನನಗೆ ಡ್ರೈವಿಂಗ್ ಅಂದ್ರೆ ಭಾರಿ ಇಂಟ್ರೆಸ್ಟ್ ಇತ್ತು. ಸರಿ, ಡ್ರೈವಿಂಗ್ ಕಲಿಯೋಣ ಅಂತ ಹೇಳ್ಬಿಟ್ಟು ಒಂದು ಲಾರಿಯಲ್ಲಿ ನಾನು ಡ್ರೈವಿಂಗ್ ಕಲಿತೆ. ಲಾರಿಯಲ್ಲಿ ಡ್ರೈವಿಂಗ್ ಕಲಿತು ಲೈಸೆನ್ಸ್ ಮಾಡಿಸಿದೆ. 1984ರಲ್ಲಿ ನಾನು ಹೆವಿ ಲೈಸೆನ್ಸ್ ಮಾಡಿಸಿದೆ. 1987ರಲ್ಲಿ BMTC ಇಂದ ಕಾಲ್ಫರ್ ಆಯ್ತು. ಸರಿ, ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಸಂಸ್ಥೆಗೆ ಅಪ್ಲಿಕೇಶನ್ ಹಾಕಿದೆ. ಇಂಟರ್ವ್ಯೂ ಬಂತು. ಆಗ ಸುಮಾರು 10,000 ಜನಕ್ಕೆ ಇಂಟರ್ವ್ಯೂ ತಗೊಂಡ್ರು. 10,000 ಜನ ಆಗ್ಲೇ 10,000 ಜನಕ್ಕೆ ಇಂಟರ್ವ್ಯೂ ಕಾರ್ಡ್ ಕಳಿಸಿತ್ತು. ಅದರಲ್ಲಿ ನಂದು 6,797 ನನ್ನ ಇಂಟರ್ವ್ಯೂ ಕಾರ್ಡ್ ನಂಬರು ನನ್ ನೆನಪಿದೆ. ಈಸಿಯಾಗಿ ಇಂಟರ್ವ್ಯೂ ಅಲ್ಲಿ ನಾನು ಪಾಸ್ ಆದೆ. ಸಿಟಿಯಲ್ಲಿ ಯಾವ ರೀತಿ ನಾನು ಓಡಿಸಬಲ್ಲೆ, ಸ್ವಲ್ಪ ಭಯದಿಂದಾನೇ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡೆ. ಅವಾಗ ಯೂನಿಫಾರ್ಮ್ ಇತ್ತು, ಕಾಕಿ ಯೂನಿಫಾರ್ಮ್. ಕಾಕಿ ಹೆಮ್ಮೆ ಅನ್ನಿಸ್ತು ನನಗೆ. ಡಿಪಾರ್ಟ್ಮೆಂಟ್ ಇದಾಕೊಂಡು ನಮ್ಗೆ ಇಲ್ಲಿ KST ಅಂತ ಹೇಳ್ಬಿಟ್ಟು ಬ್ಯಾಡ್ಜ್, ಅದು ಹೋಗಿ ಎಲ್ಲ ತಗೊಂಡು ಬಂದು ಫುಲ್ ಯೂನಿಫಾರ್ಮ್ ಅಲ್ಲಿ ಡ್ಯೂಟಿಗೆ ಬಂದೆ. ಡ್ಯೂಟಿಗೆ ಬಂದ ತಕ್ಷಣನೇ ಒಂದು ರೂಟ್ ಕೊಟ್ರು. ಅದು 109 ಅಂತ ಹೇಳ್ಬಿಟ್ಟು ರೂಟ್ ನಂಬರು. ಮೆಜೆಸ್ಟಿಕ್ ನಿಂದ ಈ TV ಸ್ಟೇಷನ್ ಇದೆಯಲ್ಲ ಅಲ್ಲಿಗೆ. 109. ಅದು ಕೆಂಪು ಬಸ್ಸು. ಅದ್ರಲ್ಲೂ ಏನಾಯ್ತು ಅಂತಂದ್ರೆ ಆ ರೂಟ್ ಬಸ್ ಇತ್ತು. ಮತ್ತೆ ನಾನು ಹೇಳ್ತೀನಿ. ಅದ್ರಲ್ಲಿ ಡ್ಯೂಟಿ ಹತ್ತದೆ. ಬಸ್ ಎಲ್ಲ ಚೆಕ್ ಮಾಡ್ಕೊಂಡೆ. ಡಿಪೋದಲ್ಲೇ ಒಂದು ರೌಂಡ್ ಬಂದೆ. ಅಲ್ಲಿಂದ ಕಂಡಕ್ಟರ್ ಬಂದ್ರು. ಜಾಕಬ್ ಅಂತ ಹೇಳ್ಬಿಟ್ಟು ಒಬ್ಬ ಕಂಡಕ್ಟರ್ ಇದ್ರು, ಅವ್ರು ಬಂದ್ರು. 2 ದಿವಸದ್ದು ಡ್ಯೂಟಿ. ಇವತ್ತು ಮಧ್ಯಾಹ್ನ ಹತ್ತಿ ನೈಟ್ ಬಸ್ಸಲ್ಲೇ ಮಲಗ್ತಾ ಇದ್ದಿದ್ದು. ಇದೇ ಜಾಗದಲ್ಲೇ ನಾವು ಮಲಗ್ತಾ ಇದ್ದಿದ್ದು. ಒಂದು ರೆಡ್ ಗಿಟ್ಟು ಹಾಕೊಂಡ್ಬಿಟ್ಟು ಇಲ್ಲಿ ಮಲಗ್ತಾ ಇದ್ದು. ಇಬ್ರು ಇಲ್ಲೇ ಮಲಗ್ತಾ ಇದ್ದು. ತಿರ್ಗಾ ಬೆಳಿಗ್ಗೆ 6 ಗಂಟೆಗೆ ಎದ್ದು ಮಧ್ಯಾಹ್ನ 1 ಗಂಟೆವರೆಗೂ ಡ್ಯೂಟಿ ಮಾಡಿ ಅವಾಗ ಡ್ಯೂಟಿ ಮುಗಿಯಿತು. ಈ ತರ ನನ್ನ ಜರ್ನಿ ಶುರುವಾಗಿತ್ತು. BMTC ನೀವು ಲಾಸ್ಟ್ ಮುಗಿಸಿದಾಗ ನಿಮ್ದು ಲಾಂಗೆಸ್ಟ್ ನೀವು ಬಸ್ ಬಿಟ್ಟಿದ್ದು ಯಾವ ರೂಟು? ನಾನು ಬೆಂಗಳೂರು ದರ್ಶಿನಿ ಅನ್ನೋದು ಒಂದು ಬಸ್ಸಲ್ಲಿ ನಾನು ಡ್ರೈವರ್ ಕಮ್ ಗೈಡ್ ಆಗಿ ಮಾಡ್ತಿದ್ದೆ. ಅದು ಕೊನೆ ದಿವಸ ಒಂದು ಆಪ್ಷನ್ ಇದೆ ನಮ್ಗೆ. ಕೊನೆ ದಿವಸ ನಾವೇನು ಡ್ಯೂಟಿ ಮಾಡಂಗಿಲ್ಲ, ಡಿಪೋದಲ್ಲೇ ಇದು ಬಿಟ್ಟು ಡ್ಯೂಟಿ ಮಾಡಿಸಿ ನಮ್ಗೆ ಸೆಂಡ್ ಅಪ್ ಕೊಡ್ತಾರೆ. ಆದ್ರೆ ಕೊನೆ ದಿವಸನೂ ನಾನು ಡ್ಯೂಟಿ ಮಾಡಿ ಬಂದು
ನಾನು ಸೆಟ್ ಅಪ್ ತಗೊಂಡೆ ನಾನು. ಆಗ್ಲಿ. ಇದು 2023 ಏಪ್ರಿಲ್ 30ನೇ ತಾರೀಕು ನಾನು ನಿವೃತ್ತಿ ಆದೆ. 4 ದಶಕ ನೀವು ಬೆಂಗಳೂರು ರಸ್ತೆಗಳಲ್ಲಿ ಬಸ್ನ ಓಡಿಸಿದೀರಿ ಅಂತಂದ್ರೆ ಬೆಂಗಳೂರು ಹೆಂಗೆಲ್ಲ ಬದಲಾಗಿರೋದನ್ನ ನೀವು ನೋಡಿರ್ತೀರಿ ಅಲ್ವಾ? ಹೌದು. ನಾವೀಗ ಒಂದ್ 20 ವರ್ಷದಿಂದ ಈಚೆಗೆ ನೋಡಿದವ್ರು ಅಯ್ಯಪ್ಪ ಏನ್ ಹಿಂಗಾಗಿದೆ ಊರು ಅಂತ ಅನ್ಕೋತೀವಿ. ನೀವು ಕಂಡಂಗೆ ನೀವು ಬಸ್ ಓಡಾಡ್ಸೋ ರೂಟ್ ಅಲ್ಲೇ ಆಗಿರ್ಬಹುದು ಅಥವಾ ಜನರಲಿ ಬೆಂಗಳೂರು 80ರ ದಶಕದ ಬೆಂಗಳೂರು ಈಗ ಹೇಗೆ ಬದಲಾಗಿದೆ? 80ರ ದಶಕದಲ್ಲಿ ನಾನು ಅನ್ಕೊಂಡಂಗೆ ಬೆಂಗಳೂರಿನ ಜನಸಂಖ್ಯೆ ಒಂದು 50-60 ಲಕ್ಷ ಇದ್ದಿರ್ಬೋದು. ಈಗ ಬೆಂಗಳೂರಿನ ಜನಸಂಖ್ಯೆ 1,40,00,000 ಆಗಿದೆ. ಈಗ ಹತ್ರ ಆಗಿದೆ. ಭಾರಿ ವಿಸ್ತಾರವಾಗಿ ಆಗಿದೆ ಬೆಂಗಳೂರು. ಆಗ ತುಂಬಾ ಚಿಕ್ಕದಾಗಿತ್ತು ಬೆಂಗಳೂರು. 3 ಬಸ್ ಸ್ಟ್ಯಾಂಡ್ ಇತ್ತು, ಮೇನ್ ಬಸ್ ಸ್ಟ್ಯಾಂಡ್ಗಳು. ಒಂದು ಕೆಂಪೇಗೌಡ ಬಸ್ ನಿಲ್ದಾಣ, ಇನ್ನೊಂದು ಶಿವಾಜಿನಗರ ಬಸ್ ನಿಲ್ದಾಣ, ಇನ್ನೊಂದು KR ಮಾರ್ಕೆಟೆ ಬಸ್ ನಿಲ್ದಾಣ. 3 ಮೇಜರ್ ಬಸ್ ಸ್ಟ್ಯಾಂಡ್. ಇಡೀ ಬೆಂಗಳೂರಿಗೆ ಒಂದೊಂದು ದಿಕ್ಕಿಗೆ ಈ 3 ಬಸ್ ಸ್ಟ್ಯಾಂಡ್ ನಿಂದ ಬಸ್ಸುಗಳು ಡಿಸ್ಪ್ಯಾಚ್ ಆಗ್ತಾ ಇತ್ತು. ಅದರಲ್ಲಿ ಈ 3 ಬಸ್ ಸ್ಟ್ಯಾಂಡ್ಗೆ ಕೆಲವು ಬಸ್ಸುಗಳಿತ್ತು. ಇನ್ನೊಂದು ವಿಶೇಷ ಇದೆ, ಸಾಮಾನ್ಯವಾಗಿ ಇದು ಯಾರಿಗೂ ಗೊತ್ತಿಲ್ಲ, ನಮ್ಮ ಸಂಸ್ಥೆಯವರೆಗೂ ಇದು ಗೊತ್ತಿಲ್ಲ. ಈ ಒಂದೊಂದು ಬಸ್ ಸ್ಟಾಪ್ಗೆ ಬೋರ್ಡ್ ಇದೆಯಲ್ಲ, ಒಂದೊಂದು ಕಲರ್ ಇತ್ತು. 3 ಬಸ್ ಸ್ಟ್ಯಾಂಡ್ ಬೇರೆ ಬೇರೆ ಕಲರ್ ಒಂದು ಬೋರ್ಡ್ಗಳಿತ್ತು. ಉದಾಹರಣೆಗೆ ನಮ್ಮ ಮೆಜೆಸ್ಟಿಕ್ ಅಲ್ಲಿ ಇದೆಯಲ್ಲ, ಈ ಮೆಜೆಸ್ಟಿಕ್ ಬಸ್ ಬಂದು ಬ್ಲೂ ಕಲರ್ ಬೋರ್ಡ್ ಇರ್ತಾಯಿತ್ತು. ಅಂದ್ರೆ ಆ ನಂಬರ್ ಮಾತ್ರ ಬ್ಲೂ ಕಲರ್ ಬರ್ದಿರೋದು, ಬ್ಲೂ ಕಲರ್ ಅಲ್ಲಿ ಹೆಸರುಗಳು ಬರ್ದಿರ್ತಾ ಇತ್ತು. ಶಿವಾಜಿನಗರಕ್ಕೆ ಮೆರೂನ್ ಕಲರ್ ಇತ್ತು, ಮಾರ್ಕೆಟ್ಗೆ ಗ್ರೀನ್ ಕಲರ್ ಇತ್ತು. ಆ ಬೋರ್ಡ್ಗಳು ನೋಡಿದ ತಕ್ಷಣ ಇದು ಮಾರ್ಕೆಟ್ ನಿಂದ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇತ್ತು. ನಾನು 129 ಪರ್ಮನೆಂಟ್ ರೂಟ್ ಇತ್ತು ನಂದು, ಮೆಜೆಸ್ಟಿಕ್ ಇಂದ ಶಿವಾಜಿನಗರ. ನನ್ನ ಬೋರ್ಡ್ ಅಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಇವಾಗ 129 129 ಅಂತ ಬರೆದ್ರೆ ಮಧ್ಯದಿಂದ ಕೆಳಗಿಂದ ಮಧ್ಯದವರೆಗೂ ಬ್ಲೂ ಕಲರ್ ಇತ್ತು. ಈ ಮೇಲೆ ಬಂದು ಮೆರೂನ್ ಕಲರ್ ಇತ್ತು. ಅರ್ಧ ಇಲ್ಲಿ, ಯಾಕೆ ಶಿವಾಜಿನಗರ ಟಚ್ ಆಗ್ತಾ ಇತ್ತು, ಈ ಕಡೆ ಮೆಜೆಸ್ಟಿಕ್ ಟಚ್ ಆಗ್ತಾ ಇತ್ತು. ಇನ್ನೊಂದು 150 ಅಂತ ಒಂದು ನಂಬರ್ ಇತ್ತು, ಅದು ಮಾರ್ಕೆಟ್ ನಿಂದ ಶಿವಾಜಿನಗರ. ಅವಾಗ ಏನಾಗ್ತಿತ್ತು, ಅರ್ಧ ಮೆರೂನು ಅರ್ಧ ಗ್ರೀನ್ ಇರೋದು. ಈ ರೀತಿ ಬಸ್ ನಂಬರ್ಗಳಿತ್ತು ಅವಾಗ. ಇವಾಗ ನಂದು ಬ್ಲೂ ಮತ್ತು ಮೆರೂನ್ ಕಲರ್ ಅಲ್ಲಿ 129 ಅಂತಿತ್ತು. ಅದು ಸುಮಾರು ವರ್ಷಗಳು ನಾನು ಆ ರೂಟ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಆಗ ಈ ಬಸ್ ಸ್ಟ್ಯಾಂಡ್ ಇದೆಯಲ್ಲ, 1980ರ ದಶಕದಲ್ಲಿ ಆ ಬಸ್ ಸ್ಟ್ಯಾಂಡ್ ಆಯ್ತು. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್, BMTC ಬಸ್ ಸ್ಟ್ಯಾಂಡ್. ಇಡೀ ಏಷ್ಯಾದಲ್ಲೇ ಈ ರೀತಿ ಒಂದು ಸುಂದರವಾದ ಮತ್ತು ಕ್ಲೀನ್ ಆಗಿ ಯಾವ್ಯಾವ ರೂಟ್ಗಳು ಯಾವ್ಯಾವ ಎಲ್ಲೆಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಆ ರೂಟ್ BMTC ಬಸ್ ಸ್ಟ್ಯಾಂಡ್ ಬೇರೆ ಎಲ್ಲೂ ಇರಲಿಲ್ಲ. ಬೆಂಗಳೂರದು ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಇಡೀ ಇಂಡಿಯಾದಲ್ಲೇ ಎಲ್ಲೂ ಇಲ್ಲ. ರೈಲ್ವೆ ಸ್ಟೇಷನ್, KSRTC ಬಸ್ ಸ್ಟ್ಯಾಂಡ್, ಸಿಟಿ ಬಸ್ ಸ್ಟ್ಯಾಂಡ್ ಒಂದೇ ಜಾಗದಲ್ಲಿ ಇರೋದು ಇಡೀ ಇಂಡಿಯಾದಲ್ಲೇ ಎಲ್ಲೂ ಇಲ್ಲ, ಅಥವಾ ಏಷ್ಯಾದಲ್ಲೇ ಎಲ್ಲೂ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದೊಂದು ವಿಶೇಷ. ಅದರಲ್ಲಿ ಡಿಪೋ 7 ನಿಂದ ನಾನು 129, ಕೆಲವು ದಿವಸಗಳು ಮಾತ್ರ ಬೇರೆ ರೂಟ್ಗಳು ಮಾಡಿ 129 ಅಲ್ಲೇ ನಾನು ಸುಮಾರು 5 ವರ್ಷ ನಾನು ಕೆಲಸ ಮಾಡಿದೆ. ಅಲ್ಲಿಂದ ಮೆಜೆಸ್ಟಿಕ್ ಇಂದ ಶಿವಾಜಿನಗರ ಅಷ್ಟೇ ಹತ್ರ ರೂಟ್ ಇತ್ತು, ಟ್ರಿಪ್ಪುಗಳು ಜಾಸ್ತಿ ಇತ್ತು. ಇದರಲ್ಲಿ ನಾನು ಡ್ರೈವರ್ ಆಗಿ ಕೆಲಸ ಮಾಡಿದೆ. ಇದರಲ್ಲಿ ಒಳ್ಳೆ ಇನ್ನಷ್ಟು ಅನುಭವ ಬಂತು, ಸಂಸ್ಥೆ ಬಗ್ಗೆನೂ ಒಳ್ಳೆ ತಿಳ್ಕೊಳೋ ಅವಕಾಶ ಸಿಕ್ತು. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ನೀವು ಜನಸಂಖ್ಯೆಯಲ್ಲಿ ಏನೇನ್ ಬದಲಾವಣೆ ಆಯ್ತು ಅಂತ ಹೇಳಿದ್ರಿ, ಆದ್ರೆ ನೀವು ಓಡಾಡೋ ರೂಟ್ಗಳಲ್ಲಿ ನೀವು ನೋಡ್ತಾನೆ ಏನೋ ಒಂದು ಬಿಲ್ಡಿಂಗ್ ಬಂದಿದ್ದು ಅಥವಾ ಏನೇನೋ ದೊಡ್ಡ ಬದಲಾವಣೆ ಆಗಿದ್ದು ಈ ಒಂದು 4 ದಶಕದಲ್ಲಿ, ಇದ್ರ ಸ್ಟೋರಿ ಏನಾದ್ರು ಇದೆಯಾ? ಹೌದು, ಇವಾಗ ನಾವು ಓಡಾಡ್ತಾ ರೂಟ್ ಅಲ್ಲಿ ಕೆಲವು ವಿಚಿತ್ರ ಹೆಸರುಗಳಿರೋದು. ಏನಂತಂದ್ರೆ, ಈಗ ನಾನ್ ಮಾಡ್ತಾ ಇರೋ ರೂಟ್ ಅಲ್ಲಿ ಈಚಲ್ ಮರ ಅಂತ ಇರೋದು. ಈಚಲ್ ಮರ ಇಲ್ಲ ಅಂದ್ರೆ ನೆಕ್ಸ್ಟ್ ಅದಕ್ಕೆ ಈಚಲ್ ಮರನೇ ಸ್ಟಾಪ್. ಮತ್ತೆ ಆಲ್ದ ಮರ ಅಂತ ಒಂದು ಸ್ಟಾಪ್ ಇದೆ. ಆ ರೀತಿ ಆ ಮರ ಇರುತ್ತೋ ಬಿಡುತ್ತೋ, ಒಂದ್ ಕಾಲದಲ್ಲಿ ಇತ್ತೇನೋ, ಬರ್ತಾ ಬಹುಶಃ ಅದು ಇರೋದಿಲ್ಲ. ಆದ್ರೂ ಆ ಬಸ್ ಸ್ಟಾಪ್ ಹೆಸರು ಚೇಂಜ್ ಆಗಿಲ್ಲ. ಮತ್ತೆ ಹೊಸ ಬಿಲ್ಡಿಂಗ್ ಬರುತ್ತೆ. ಇವಾಗ ಮಾಲ್ಗಳು ಬಂದ್ಬಿಟ್ಟಿದೆ. ಗೆಲೇರಿಯಾ ಮಾಲು ಇಳಿರಿ ಅಂತ, ಗರುಡ ಮಾಲು ಇಳಿರಿ ಅಂತ ಹೇಳ್ಬಿಟ್ಟು, ಮಂತ್ರಿ ಮಾಲು ಅಂತ ಹೇಳ್ಬಿಟ್ಟು, ಅಲ್ಲಿ ಮಲ್ಲೇಶ್ವರಂ ಬಸ್ ಸ್ಟಾಪ್ ಇವಾಗ ಮಂತ್ರಿ ಮಾಲ್ ಅಂತ ಕರೀತಾರೆ. ಈ ತರ ಮಾಲ್ಗಳು ಬಂದು ಬಸ್ ಸ್ಟಾಪ್ ಹೆಸರುಗಳು ಚೇಂಜ್ ಆಗಿದೆ. ಮತ್ತೆ ಅವಾಗೆಲ್ಲ ಸಿಂಗಲ್ ರೋಡ್ ಇತ್ತು. ಸಿಂಗಲ್ ರೋಡಲ್ಲೇ ನಾವು ಹೋಗೋದು ಬರೋದು ಎರಡೂ ಮಾಡ್ತಾ ಇದ್ದು. ಈಗ ಮ್ಯಾಕ್ಸಿಮಮ್ ಬೆಂಗಳೂರಲ್ಲಿ ಒನ್ ವೇಗಳಾಗೋಗಿದೆ. ಹೋಗೋದಿಕ್ಕೆ ಒಂದು ರೂಟು, ಆ ಕಡೆಯಿಂದ ಬಸ್ ಬರೋದಿಕ್ಕೆ ಒಂದು ರೂಟು. ಈ ರೀತಿ ರೂಟ್ಗಳು ಚೇಂಜ್ ಆಗಿದೆ. ಅನೇಕ ರೂಟ್ಗಳು ಬಸ್ ರೂಟ್ಗಳಲ್ಲಿ ಡಿವೈಡರ್ಗಳಿರುತ್ತೆ. ಈಗ ತುಂಬಾ ಈಸಿ ಗಾಡಿ ಓಡಿಸೋದು. ಆಗ ನಮ್ಗೆ ತುಂಬಾ ಕಷ್ಟ ಇತ್ತು. ಗಾಡಿಗಳು ಆಗಿನ ಆರ್ಡಿನರಿ ಸ್ಟೇರಿಂಗ್ ಇರೋದು,
ತಿರುಸ್ಬೇಕಾದ್ರೆ ಭಾರಿ ಕಷ್ಟ. ಹಿಂಗ್ ಹಾಕಿ ತಿರುಸೋದು ಈಗೇನಿಲ್ಲ, ಒಂದು ಬೆರಳಲ್ಲಿ ನಿಂತಿರೋ ಕಡೆನೆ ತಿರುಸ್ಬೋದು, ಆ ರೀತಿ ಈಸಿ ಇದೆ. ಅದಕ್ಕೆ ತಕ್ಕಂತೆ ರಸ್ತೆಗಳು ಚೇಂಜ್ ಆಗಿದೆ. ಆ ಸಿಂಗಲ್ ರೋಡಲ್ಲೇ ನಾವು ಹೋಗಿ ಬರೋದು, ಮತ್ತೆ ಕಮ್ಮಿ ಬಸ್ ಇರೋದು. ಇಲ್ಲಿಂದ RPC ಲೇಔಟ್ಗೆ ನಾನು ಪ್ರಾರಂಭ ಮಾಡಿದಾಗ ಒಂದೇ ಬಸ್ಸು, ನಾನು ಹೋಗಿ ಮತ್ತೆ ವಾಪಸ್ ಬರೋವರೆಗೂ ಬೇರೆ ಬಸ್ ಇರ್ಲಿಲ್ಲ. ಒಂದೇ ಬಸ್ ಇತ್ತ? ಒಂದೇ ಬಸ್ಸು 90ರ ದಶಕದಲ್ಲಿ ನಾನು ಹೋಗಿ ಬರೋ ಬೇರೆ ಬಸ್ಸೇ ಇರ್ಲಿಲ್ಲ. ಎಲ್ಲ ಕಾಯ್ತಾ ಇದ್ರು ಅಲ್ಲಲ್ಲಿ ಈ ಬಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಆ ರೀತಿ ಮತ್ತೆ ಬಾಂಡಿಂಗ್ ಚೆನ್ನಾಗಿತ್ತು ನಮ್ಗೆ, ಸ್ಟೂಡೆಂಟ್ಸ್ಗೆ, ಮತ್ತೆ ಈ ಗಾರ್ಮೆಂಟ್ಸ್ ಗಳಿಗೆ ಹೋಗೋರು, ಮತ್ತೆ ಪರ್ಮನೆಂಟ್ ಆಗಿ ಬರೋರು, ಇವರೆಲ್ಲ ಆಸ್ಪತ್ರೆಗಳಿಗೆ ಹೋಗೋರು, ಎಲ್ಲರೂ ಬರೋರು. ಒಂದು ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಈಗ ಯಾಕೆ ಅಂತಂದ್ರೆ ನಮ್ಮ ಬಸ್ಸಲ್ಲೇ ಅವರು ಪ್ರಯಾಣ ಮಾಡ್ತಾ ಇದ್ರು. ಈಗ ಹಂಗಲ್ಲ, ಈ ಬಸ್ ಇದು ಹೋಯ್ತು ಬಿಡು ಇನ್ನೊಂದು ಬರುತ್ತೆ ಅಂತ ಹೇಳ್ತಾರೆ. ಆಗ ಹಂಗಲ್ಲ, ಬಸ್ ಬಿಟ್ರೆ ತಿರ್ಗಾ 1 hour ಕಾಯ್ಬೇಕಾಗಿತ್ತು. ಅದರಿಂದ ಈ ಪ್ರಯಾಣಿಕರ ಬಾಂಡಿಂಗ್ ನಮ್ಗೆ ತುಂಬಾ ಚೆನ್ನಾಗಿತ್ತು. ನಾವು ಅದೇ ರೀತಿ ಸ್ಪಂದಿಸ್ತಾ ಇದ್ದು, ಒಂದೇ ಮನೆಯವ್ರ ರೀತಿ ಇರ್ತಾ ಇದ್ದು. ತುಂಬಾ ಚೆನ್ನಾಗಿತ್ತು ನಮ್ಗೆ ಅವಾಗ ಡ್ಯೂಟಿ ಮಾಡೋದು. ನೀವು ಡ್ಯೂಟಿ ಮಾಡ್ಬೇಕಾದ್ರೆ ನಿಮ್ಗೆ ನೆನ್ಪಿದ್ಯಾ ಯಾವ್ದಾದ್ರು ಒಂದು ರೂಟಲ್ಲಿ ಇಷ್ಟೇ ಬಸ್ ಸ್ಟಾಪ್ ಇತ್ತು ಅಥವಾ ರೋಡ್ ಹೇಗಿತ್ತು ಅದೆಲ್ಲ ನೆನ್ಪಿದ್ಯಾ? ಎಲ್ಲ ನೆನ್ಪಿದೆ. ಈಗ ನಾನು 401 B ಯಲ್ಲಿ ನಾನು ಡ್ಯೂಟಿ ಮಾಡ್ಬೇಕಾದ್ರೆ 58 401 B ಯಲಹಂಕದಿಂದ RPC ಲೇಔಟ್ ಇದು ಬಸ್ ಇತ್ತು. ಅದರಲ್ಲಿ 58 ಸ್ಟಾಪ್ ಇತ್ತು, 58 ಸ್ಟಾಪ್, 64 ಹಂಪ್ಸ್ಗಳಿತ್ತು ನಮ್ಗೆ. ಯಾಕೆಂದ್ರೆ ಹಂಪುಗಳು ಜಾಸ್ತಿ ಇತ್ತು ನಮ್ಮ ರೂಟ್ ಅಲ್ಲಿ. ಇದನ್ನ ನನಗೆ 1.5 ಗಂಟೆ ಟೈಮ್ ಕೊಟ್ಟಿದ್ರು. ಇಲ್ಲಿಂದ ಪಿಕಪ್ ಮಾಡಿ ಅಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಬಿಡ್ಬೇಕಾದ್ರೆ. ಜೊತೆಗೆ ನಾನು ಬಾಂಡಿಂಗ್ ಚೆನ್ನಾಗಿತ್ತು ಅಂತಲ್ಲ, ಒಂದೇ ಒಂದು ಪ್ರಯಾಣಿಕನ್ನ ನಾನು ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಹುಡುಗರ ಹತ್ರನು ತುಂಬಾ ಚೆನ್ನಾಗಿತ್ತು. ನಾನು ಅಂತಂದ್ರೆ ಅವ್ರಿಗೆ ರೋಲ್ ಮಾಡಲ್ ಆಗಿತ್ತು ಎಷ್ಟೋ ಹುಡುಗರಿಗೆ. ಆ ರೀತಿ ನಾನು ಡ್ಯೂಟಿ ಮಾಡಿ ಎಂಜಾಯ್ ಮಾಡ್ಕೊಂಡು ಡ್ಯೂಟಿ ಮಾಡಿದ್ದೀನಿ ನಾನು. ನೀವು ಹೇಗೆ ಪ್ರಯಾಣ ಮಾಡೋರ ಜೊತೆಗೆ ನಿಮ್ದೊಂದು ಸಂಬಂಧ, ಒಂದು ಬಾಂಡಿಂಗ್ ಬಹಳ ಸುಂದರವಾಗಿರುತ್ತೆ ಅಂತ ಹೇಳಿದ್ರಿ. ಕಥೆಗಳು ಅಷ್ಟೇ ಚೆನ್ನಾಗಿರ್ತಾವಲ್ಲ ಒಂದಕ್ಕಿಂತ ಒಂದು? ಹೇಳಿ. ನಾನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸ್ಕೂಲ್ ಹುಡುಗರಿಗೆ ನಾನಂದ್ರೆ ಭಾರಿ ಇಷ್ಟ ಆಯ್ತು. ಅದು ಸಿಂಗಲ್ ರೂಟ್ ಬೇರೆ ಇತ್ತು. ಜನಗಳು ಸ್ಕೂಲ್ಗಳಿಗೆ ಹೋಗ್ಬೇಕು, ಗಾರ್ಮೆಂಟ್ಸ್ಗೆ ಹೋಗ್ಬೇಕು, ಎಲ್ಲ ವರ್ಕರ್ಸು ಎಲ್ಲರೂ ಬರೋರು. ಅದರಲ್ಲೂ ನಾನು ಯಾವುದೇ ಒಂದು ಜನನ ಬಿಟ್ಟು ಹೋದ್ರೇನು, ಸಾಮಾನ್ಯವಾಗಿ ಯಾರನ್ನೂ ಬಿಟ್ಟು ಹೋಗೋದಿಲ್ಲ. ಈ ಸ್ಟೂಡೆಂಟ್ ಮಾತ್ರ ಒಬ್ಬರನ್ನು ನಾನು ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಎಲ್ಲರೂ ನಮ್ಮ ಕಂಡಕ್ಟರ್ಗಳು ಏನಾಗುತ್ತೆ ಅಂದ್ರೆ ಈ ಬ್ಯಾಗ್ ತಗಲಾಕೊಂಡು ಬರೋರು, ಒಳಗೋಗೋದಿಲ್ಲ ಹುಡುಗರು. ಅವಾಗ ಸ್ವಲ್ಪ ಕಸಿ ಬಿಸಿ ಆಗೋದು, ಜನ ಹತ್ತೋರು, ಈ ತರ ಎಲ್ಲ ಆಗೋದು. ಆದ್ರೆ ನಾನು ಯಾವುದೇ ಬೇಜಾರು ಮಾಡ್ಕೊಂತ ಇರ್ಲಿಲ್ಲ. ಹುಡುಗರೆಲ್ಲ ನನ್ನ ಕಂಡ್ರೆ ಎಲ್ಲ ಈ ಬಾನೆಟ್ ಮೇಲೇನೆ ಕುತ್ಕೊಂಡವ್ರು. ಅದ್ರಲ್ಲೂ ಈ ಇಬ್ಬರು ಹುಡುಗರ ಬಾಂಡಿಂಗ್ಸ್ ನಂಗೆ ತುಂಬಾ ಅಚ್ಚುಮೆಚ್ಚಾಗಿತ್ತು. ಒಬ್ನು ಆದಿತ್ಯ ಅಂತ ಹೇಳ್ಬಿಟ್ಟು ಒಬ್ನು ಬರೋನು, ಇನ್ನೊಬ್ನು ಚಂಗಪ್ಪ ಅಂತ ಹೇಳ್ಬಿಟ್ಟು. ಇಬ್ರು ಯಶವಂತಪುರ ಸ್ಕೂಲ್ಗೆ ಬರೋರು. ವಿದ್ಯಾರಣ್ಯಪುರದಿಂದ ಅವ್ರು ಬಸ್ ಹತ್ಬೇಕಾಯ್ತು. ಬಸ್ ಹತ್ಕೊಂಡ್ರೆ ಕಂಪಲ್ಸರಿ ಅವ್ರು ಹತ್ತು ಬಿಟ್ಟು ಇಲ್ಲಿ ಒಳಗೆ ಕಾಲ ಹಾಕ್ಬಿಟ್ಟು ಇಲ್ಲಿ ಕುತ್ಕೊಂತ ಇದ್ರು. ಇಲ್ಲ 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 ಏನಿಲ್ಲ, ಸ್ವಲ್ಪ ಇದಿರೋದು. ಮತ್ತೆ ಇಲ್ಲಿ ನಾನು ಬೆಡ್ಶೀಟ್ ಎಲ್ಲ ಅವ್ರಿಗೆ ಹಾಕೊಡ್ತಿದ್ದೆ. ಆಮೇಲೆ ಇನ್ನೊಬ್ಬ ಹುಡುಗರು ಈ ರೈಟ್ ಅಲ್ಲಿ ಬಂದು ಅವ್ರದ್ದು ಸ್ಕೂಲ್ದು, ಮನೆದು, ಅದು ಇದು ಹೇಳ್ಕೊಂಡು ಬರ್ತಾ ಇದ್ರು. ಅದರಲ್ಲಿ ಒಂದು ಏನು ಅಂತಂದ್ರೆ ಈ ಸೀಟ್ ಭಾರಿ ಮುಖ್ಯ. ಅವನೇನ್ ಮಾಡೋನು, ಆದಿತ್ಯ ಅನ್ನೋ ಹುಡುಗ ಅವ್ರ ಅಪ್ಪನಿಗೆ ಹೇಳಿ ಸ್ಕೂಟ್ರಲ್ಲಿ ಸ್ಟ್ಯಾಂಡ್ ಬಿಡಕ್ ಬರ್ತಾ ಇದ್ರು. 2 ಸ್ಟಾಪ್ ಹಿಂದ್ಗಡೆ ಬರ್ತಾ ಇದ್ರು. ಇಲ್ಲಿ ಬೆಟ್ಟಳಿಗೆ ಕರ್ಕೊಂಡ್ ಬಂದ್ಬಿಡ್ತಿದ್ದ, ಇಲ್ಲೇ ಹತ್ಕೊಂಡ್ ಬಿಡ್ತೀನಿ ಅಂತ. ಇಲ್ಲೇ ಹತ್ಕೊಂಡು ಫಸ್ಟ್ ಸೀಟ್ ಇದು ಇಟ್ಕೊಂಡು ಕಾಂಪಿಟೇಷನ್. ಈಗ ಅವನು ಜರ್ಮನಿಯಲ್ಲಿದ್ದಾನೆ ಹುಡುಗ. ಚಂಗಪ್ಪ ಅನ್ನೋವನು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಾನೆ. ಅವರಿಬ್ಬರು ಬಂದು ಸುಮಾರು 10 ವರ್ಷ ನನ್ನ ಬಸ್ಸಲ್ಲೇ ಟ್ರಾವೆಲ್ ಮಾಡಿದ್ದಾರೆ. ಚೆಂಗಪ್ಪ ಅವರೇ, ಅವ್ರದ್ದು ರಿಜಿಸ್ಟ್ರೇಷನ್ ಏನೋ ಒಂದು ಕಥೆ ಹೇಳ್ತಿದ್ರು. ಹೌದು, ನನ್ನ ಬಸ್ ನಂಬರ್ ಬಂದ್ಬಿಟ್ಟು KA 01 F232 ಅಂತೇಳಿ. ಅದೇ ಬಸ್ಸಲ್ಲೇ ನಾವು ಓಡಾಡ್ತಾ ಇದ್ದಿದ್ದವನು. ಮತ್ತೆ ನಾನು ಒಳ್ಳೆ ಸಾಂಗ್ಸ್ ಆಗ್ತಿದ್ದೆ ನಾನು ಬಸ್ಸಲ್ಲಿ. ಅದರಲ್ಲೂ ಹಳೇ ಕನ್ನಡ ಸಾಂಗ್ಸ್ ಆಗ್ತಿದ್ದೆ. ಅದಕ್ಕೆ ಇಷ್ಟಪಟ್ಟೆ ನನ್ನ ಬಸ್ಸಲ್ಲೇ ಅನೇಕ ಪ್ರಯಾಣಿಕರು ಬರ್ತಿದ್ರು. ಅವಾಗ ಒಂದೊಂದು ಸಂದರ್ಭಕ್ಕೂ ಒಂದೊಂದು ಹಾಡುಗಳು ಚೇಂಜ್ ಆಗ್ತಾ ಇತ್ತು. ಅದನ್ನ ಪ್ರಯಾಣಿಕರು ಎಂಜಾಯ್ ಮಾಡ್ತಿದ್ರು. ಅವನು ಅಮೆರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹೋದ. ಸ್ವಲ್ಪ ವರ್ಷ ಕಾಂಟ್ಯಾಕ್ಟ್ ಇರಲಿಲ್ಲ ನಮಗೂ ಅವನಿಗೆ. ಮತ್ತೆ ಈ ಫೇಸ್ಬುಕ್ ಅಂತ ಬಂದ್ಬಿಟ್ಟ ಮೇಲೆ ಮತ್ತೆ ನನಗೂ ಅವನಿಗೆ ಕಾಂಟ್ಯಾಕ್ಟ್ ಆಯಿತು. ಆಮೇಲೆ ಒಂದು ದಿವಸ ಬಂದ್ಬಿಟ್ಟು ನನಗೆ ಹೇಳ್ದ ನನ್ನ ಬಸ್ಸು ನಂಬರ್ನ ಅವನು ಕಾರ್ ನಂಬರ್ ಆಗಿ ತಗೊಂಡಿದ್ದಾನೆ. ರಿಜಿಸ್ಟ್ರೇಷನ್ ನಂಬರು ಟೆಕ್ಸ್ಲಾ ಕಾರ್ ತಗೊಂಡಿದ್ದಾನೆ ಅಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ, ರೆಡ್ ಕಲರ್. ಅದ್ರ ವಿಡಿಯೋ ಕಳಿಸಿದ್ದ ನನಗೆ. ಆ ನಂಬರು KA 01 F232 ಅಂತೇಳಿ. ಆದ್ರೆ 8 ನಂಬರ್ ಕೊಡೋದಿಲ್ಲ ಅಂತೇಳಿ ಆ 0ನ ತೆಗೆದಾಕ್ಬಿಟ್ಟ.
KA1F232 ಅಂತ ಈಗಲೂ ಅವನು ಓಡಿಸ್ತಾ ಇರೋ ಬಸ್ಸಿಗೆ ಅದೇ ನಂಬರು. ಎಷ್ಟು ಸುಂದರವಾದಿದೆ ಅಲ್ವಾ ಆ ಬಸ್ಸಿನ ಓಡಾಟ ನೆನ್ಪಿಟ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಕಾರ್ ತಗೊಂಡ್ಮೇಲೂ ಅದ್ರದ್ದು ರಿಜಿಸ್ಟ್ರೇಷನ್ ನಂಬರ್ ಹಾಗೆ ಇರ್ಬೇಕಂತ. ಈಗ್ಲೂನು ಪ್ರತಿ ವಾರ ನನಗೆ ಅಲ್ಲಿಂದ ಫೋನ್ ಮಾಡ್ತಾನೆ. ಬೆಂಗಳೂರಿಗೆ ಬಂದಾಗ ಖಂಡಿತ ನಮ್ಮ ಮನೆಗೆ ಬರ್ತಾನೆ. ಆ ತರ ಇದಿತ್ತು. ಇನ್ನೊಂದು ವಿಶೇಷ ಏನು ಅಂತಂದ್ರೆ ನಾವು ಆಯುಧ ಪೂಜೆ ಅಂತ ಪೂಜೆ ಮಾಡ್ತಾ ಇದ್ವಿ ಬಸ್ಸಲ್ಲಿ. ಅಯ್ಯೋ ಬಸ್ಸನ್ನ 2 ಕಣ್ ಸಾಲ ನೋಡೋದಕ್ಕೆ ಫುಲ್ ಎಲ್ಲ ಕಟ್ಟಿ ಡೆಕೋರೇಷನ್ ಮಾಡಿ ಹಾಡುಗಳು ಹಾಕೊಂಡು ಈ ತರ ಡೆಕೋರೇಷನ್ ಮಾಡ್ತಾ ಇದ್ದು. ಈ ಆದಿತ್ಯ ಅನ್ನೋನ್ ಏನ್ ಮಾಡ್ದಾನೆ, ಅವ್ರ ಅಮ್ಮನಿಗೆ ಬಲವಂತ ಮಾಡಿ ಹಠ ಮಾಡಿ ಒಂದು ದೊಡ್ಡ ಕೇಕ್ ನ ತಂದಿದ್ದ. ಇದೇ ಬಾನೆಟ್ ಮೇಲೆ ಅವತ್ತು ನಾವು ಒಂದು ವಿಶೇಷವಾಗಿ ಆಚರಿಸಿದ್ವು. ಹಾರ ಎಲ್ಲ ಹಾಕಿ ಇಲ್ಲಿ ಕೇಕ್ ಇಟ್ಬಿಟ್ಟು ಅದರಲ್ಲಿ ಹ್ಯಾಪಿ ಬರ್ತ್ಡೇ ಟು 401B ಅಂತೇಳಿ ಈ ಬಾನೆಟ್ ಮೇಲೆ ಕೇಕ್ ಕಟ್ ಮಾಡಿದ. ನಾವು ಆ ಕಾಲನೇ ಬೇರೆ, ಆ ಇನ್ನೋಸೆನ್ಸೇ ಬೇರೆ ಅಲ್ವಾ. ಅದೇ ರೀತಿ ಕಂಡಕ್ಟರ್ ಜೊತೆನೂ ನಮ್ಗೆ ಬಾಂಧವ್ಯ ಚೆನ್ನಾಗಿತ್ತು. ಹೌದು, ನಾನು ಅದೇ ಬರೀ ಬಾಂಧವ್ಯ ನಿಮ್ಮ ಮತ್ತೆ ನಿಮ್ಮ ಪ್ರಯಾಣಿಕರ ಮಧ್ಯ ಅಲ್ಲ, ನಿಮ್ಮ ಕಂಡಕ್ಟರ್ ಮಧ್ಯದ ಬಾಂಧವ್ಯ. ಹೌದು, ಆ ಬಾಂಧವ್ಯ ನಮ್ಗೆ ಡ್ಯೂಟಿ ಮಾಡೋದಕ್ಕೂ ಅನುಕೂಲ ಆಗ್ತಿತ್ತು. ನಾವು ನಗ್ನಗ್ತಾ ಡ್ಯೂಟಿ ಮಾಡ್ತಾ ಇದ್ರ ಅಂತಂದ್ರೆ ಆರಾಮಾಗಿ ನಾವು ಡ್ಯೂಟಿ ಮಾಡ್ತೀವಿ. ಏನೋ ಜಗಳ ಆಗಿತ್ತು, ಕೋಪವಾಗಿ ನಾವು ಈ ಕಡೆ ಅವನು ಆ ಕಡೆ ಅಂತಂದ್ರೆ ಅವನು ವಿಸಿಲ್ ಹಾಕಿದ್ರು ನಿಲ್ಲಿಸದೇ ಇರೋದು ಕೆಲವು ಸಂದರ್ಭಗಳಲ್ಲಿ ಆಗತ್ತೆ. ನಮ್ಮಲ್ಲಿ ಆಗಿಲ್ಲ ಅದು, ಕೆಲವು ಕಡೆ ಆಗಿದೆ. ಅದನ್ನ ನಾವು ಕಮ್ಮಿ ಮಾಡ್ಕೊಂಡು ಎಲ್ಲೊಂದ್ ಕಡೆ ಗಂಡ ಹೆಂಡತಿ ತರ ಡ್ರೈವರು ಕಂಡಕ್ಟರ್ ನನಗೆ ಹೋಗಿ ಆಗ ಹೇಳಿ ನಾನು ಒಪ್ಕೊಂತೀನಿ. ಯಾಕಂದ್ರೆ ಅವಾಗೆಲ್ಲ ಕಂಡಕ್ಟರ್ಗಳೆಲ್ಲ ನಮ್ಮ ಫ್ರೆಂಡ್ಸು ಎಲ್ಲ ಜೆಂಟ್ಸ್ ಇದ್ದಿದ್ದು. ಈಗ ಹೇಳಕ್ ಬರ್ಬೇಡಿ, ಯಾಕಂದ್ರೆ ಈಗೆಲ್ಲ ಕಂಡಕ್ಟರ್ಗಳು ಲೇಡೀಸ್ ಬಂದ್ಬಿಟ್ಟಿದ್ದಾರೆ. ಇವಾಗ ಎಲ್ಲಾದ್ರೂ ಹೇಳಿದ್ರೆ ಅದು ಅಪಾರ್ಥ ಆಗೋಗುತ್ತೆ. ಇಲ್ಲ, ನಾನ್ ಯಾವಾಗ ಬಸ್ಸಲ್ಲಿ ಓಡಾಡ್ತಿದ್ದೆ ಅವಾಗ ಹೇಳಿ ಒಪ್ಕೊಂತೀನಿ. ನಮ್ಗೆ ಬಸ್ಸಲ್ಲಿ ಓಡಾಡೋರ್ಗು ಅಷ್ಟೇ ಏನ್ ಕಂಡಕ್ಟರ್ಗಳದ್ದು ಕೆಲವು ಪದಗಳು ಅರ್ಥನೇ ಆಗ್ತಿರ್ಲಿಲ್ಲ. ನಿಮ್ದವ್ರದೊಳ್ಳೆ ಕೋಡ್ ವರ್ಡ್ ತರ ಇರ್ತಿತ್ತಲ್ಲ, ಏನದು ಹೋಲ್ಡೇನ್ ರೈ ಏನೋ ಮಧ್ಯದಲ್ಲಿ ಏನೇನೋ ಇರ್ತಿತ್ತು. ಹೌದು, ಏನೂ ಇಲ್ಲ. ಅವರು ಒಂದೊಂದ್ರೆ ಒಬ್ಬೊಬ್ರದ್ದು ಒಂದೊಂದು ಸ್ಪೆಷಲ್ ಇದಿತ್ತು. ಕೆಲವರು ವಿಸಲ್ ಇಟ್ಕೊಂಡವ್ರು, ವಿಸಲ್ ಅಲ್ಲಿ ಹೇಳೋರು. ಕೆಲವರು ಬಾಯಲ್ಲೇ ರಾಯ್ಯ ಅನ್ನೋದು, ರೈಟ್ ಅನ್ನೋದು, ಅದು ಅವ್ರವ್ರ ಸ್ಟೈಲ್ಗೆ ಹೋಗೋದು ಅಂತ ಹೇಳೋರು. ನಮ್ಗೆ ಅವ್ರ ಇದನ್ನ ನಾವು ಮೊದ್ಲೇ ಅರ್ಥಕೊಂತ ಇದ್ದು, ಅವ್ರು ಏನು ಹೇಳ್ತಾ ಇದ್ದಾರೆ, ಜನಗಳು ಎಲ್ಲಿ ಬರ್ತಾ ಇದ್ದಾರೆ, ಮತ್ತೆ ಚೆಕಿಂಗ್ ಬರೋ ಒಳಗೆ ಅವನು ಎಂಟ್ರಿ ಕ್ಲೋಸ್ ಮಾಡಿರ್ಬೇಕು. ನಾವ್ ಆಕ್ಚುಲಿ ಯಾವಾಗ್ಲೂ ಅನ್ಕೋತಿದ್ವಿ ಆಯ್ತಾ, ಅವಾಗ ನೋಡಿದ್ರು ಏನೋ ಬರೀತಿರ್ತಾರೆ. ಆಮೇಲೆ ಇಲ್ಲೆಲ್ಲ ಮಧ್ಯದಲ್ಲೆಲ್ಲ ಇದಿಟ್ಕೊಂಡಿರ್ತಾರೆ, ಏನೋ ನೋಟ್ಗಳನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಆ ಟಿಕೆಟ್ಗಳು, ಹಳೆ ಟಿಕೆಟ್ಗಳದ್ದು ಕಟ್ಟು ಅದೊಂಥರ ನಮ್ಗೆ ದುಡ್ಡಿನ ಕಟ್ಟಿಗಿಂತ ಕಂತೆಗಿಂತ ಅದೊಂಥರ ಎಷ್ಟು ಚಂದ ಅಂತ ಅನ್ಸ್ತಿತ್ತು. ಏನ್ ಬರ್ತಿದ್ರು ಕಂಡಕ್ಟರ್. ಈಗ ಟಿಕೆಟ್ಗಳು ಇರುತ್ತೆ, ನಂಬರ್ಗಳು ಇರುತ್ತೆ. ಇಲ್ಲಿಗೆ ಒಂದು ಸ್ಟೇಜ್ ಅಂತ ಇರುತ್ತೆ, ಸ್ಟಾಪ್ಗಳು, ಸ್ಟೇಜು ಅನ್ನೋದು ನಮ್ಗೆ ಇರುತ್ತೆ. ಅಂದ್ರೆ ಒಂದು 3-4 ಸ್ಟಾಪ್ ಆಗ್ಬಿಟ್ಮೇಲೆ ಒಂದು ಸ್ಟೇಜ್ ಅಂತ ಬರುತ್ತೆ. ಆ ಸ್ಟೇಜ್ ಒಳಗಡೆನೆ ಒಂದು ಚೆಕ್ ಪಾಯಿಂಟ್ ಅಂತ ಬರುತ್ತೆ. ಅಲ್ಲಿಗೆ ಟಿಕೆಟ್ ಎಲ್ಲ ಅವನು ಕೊಟ್ಟಿರ್ಬೇಕು, ಮತ್ತೆ ಎಂಟ್ರಿ ಕ್ಲೋಸ್ ಮಾಡಿರ್ಬೇಕು. ಆಮೇಲೆ ಸ್ಟೇಜ್ಗೆ ನಾವು ಹೋಗ್ಬೇಕು ಬಸ್ಸು. ಅಲ್ಲಿ ಸ್ಟೇಜ್ ಅಲ್ಲಿ ಚೆಕಿಂಗ್ ಬರ್ತಾ ಇದ್ರು. ಅವಾಗ ಇದು ಕ್ಲೋಸ್ ಆಗಿರ್ಬೇಕು. ಅವಾಗ ಈ ಟಿಕೆಟ್ ಇರೋದು ಇಲ್ಲಿ ಬಸ್ ಒಳಗೆ ವ್ಯಾಲ್ಯೂ ಇರುತ್ತೆ, ಕೈಯಲ್ಲಿ ಇರೋದು ಇನ್ನು ಅದು ಕೊಟ್ಟು ಬಿಟ್ಟ ಮೇಲೆ ಅದ್ರದ್ದು ವ್ಯಾಲ್ಯೂ ಇರುತ್ತೆ. ಆದ್ರಿಂದ ಕ್ಲೋಸ್ ಮಾಡಿರ್ಬೇಕು. ಕ್ಲೋಸ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಚಾರ್ಜ್ ಶೀಟ್ ಕೊಡ್ತಾ ಇದ್ರು. ನಮ್ಗೆ ಯಾವಾಗ್ಲೂ ಬಸ್ಸಲ್ಲಿ ಓಡಾಡ್ಬೇಕಾದ್ರೆ ಅದೇ ಅನ್ಸ್ತಿತ್ತು, ನಾವ್ ಎಕ್ಸಾಮ್ ಅಲ್ಲೂ ಇಷ್ಟೆಲ್ಲ ಬರೆಯಲ್ಲ, ಇವ್ರೇನ್ ಯಾವಾಗ ನೋಡ್ರು ಬರೀತಿರ್ತಾರೆ. ಆಮೇಲೆ ಎಷ್ಟೋ ಸತಿ ನೋಡ್ತೀನಿ ಆಯ್ತಾ, ಡ್ರೈವರು ಕಂಡಕ್ಟರ್ ಇಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಕತೆ ಹೊಡಿತೀರಿ. ತುಂಬಾ ಖುಷಿ ಆಗ್ತಿತ್ತು, ಯಾಕೆಂದ್ರೆ ಕಷ್ಟದ ಕೆಲ್ಸ ನಿಮ್ದು ಅಲ್ವಾ. ಒಬ್ರಿಗೊಬ್ರಿಗೆ ಆತರ ಫ್ರೆಂಡ್ಶಿಪ್ ಇಲ್ಲ ಅಂತಂದ್ರೆ ಸುಲಭ ಅಲ್ಲ. ಆಮೇಲೆ ಆ ಟಿಕೆಟ್ದು ಲಕ್ಕಿ ಟಿಪ್ ಏನೋ ಮಾಡ್ತಿದ್ರ. ಹೌದು, ಕೆಲವು ವರ್ಷಗಳದ್ದು ಏನಾಗಿದೆ ಅಂದ್ರೆ ಆ ಟಿಕೆಟ್ಗಳು ವಾಪಸ್ಸು ಕಂಡಕ್ಟರ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಕೊಡ್ದಿರಾ ಇರೋದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಆ ನಂಬರ್ಗೆ ಈ ಟಿವಿ ಈ ತರ ಕೆಲವು ಐಟಮ್ಗಳು ಇಟ್ಟಿದ್ರು. ಆ ನಂಬರ್ ಹೊಡೆದು ಬಿಟ್ರೆ ಅವ್ರಿಗೆ ಟಿವಿ ಕೊಡೋದು, ಆ ತರ ಒಂದು ಆಫರ್ ಕೆಲವು ವರ್ಷಗಳು ಇಟ್ಟು. ವಜ್ರ, ವಾಯು ವಜ್ರ, ಅಸ್ತ್ರ, ಇದ್ಯಾವುದು ಸೈಫೈ ಫಿಲ್ಮ್ಗಳ ಹೆಸರಲ್ಲ, ನಮ್ಮ BMTC ಇರುವಂತ ಬೇರೆ ಬೇರೆ ಬಸ್ಗಳ ಹೆಸರು. ಏನ್ ಎಷ್ಟು ಚಂದದ ಹೆಸರು, ಎಷ್ಟು ಬೇರೆ ಬೇರೆ ರೀತಿ ಬಸ್ಸಸ್ ಅಲ್ವಾ. ಹೌದು, ನಮ್ಮ ಸಂಸ್ಥೆಯಲ್ಲಿ 90ರ ದಶಕದಿಂದ ಈಚೆಗೆ ಅನೇಕ ಪ್ರಯೋಗಗಳನ್ನ ಮಾಡ್ಕೊಂಡು ಬಂದ್ರು. ಅದು ಏನಪ್ಪಾ ಅಂತಂದ್ರೆ, ಈಗ ಅಟಲ್ ಸಾರಿಗೆ ಅಂತ ಒಂದು ಮಾಡಿದ್ರು. ಅದು ಕಡಿಮೆ ರೇಟಲ್ಲಿ ಒಂದು ಸಾರಿಗೆ ವ್ಯವಸ್ಥೆನ ಬಿಟ್ರು. ಅದು ಇವಾಗ ಸ್ಟಾಪ್ ಆಗಿದೆ. ಆ ಥರ ಪ್ರಯೋಗಗಳು ಅನೇಕ ಮಾಡ್ಕೊಂಡು ಬಂದ್ರು. ಈಗ ಬೆಂಗಳೂರಿಗೆ 10 ಮುಖ್ಯವಾದ ರಸ್ತೆಗಳು ಬಂದು ಜಾಯಿನ್ ಆಗುತ್ತೆ. ಆ 10 ರಸ್ತೆಗೂ ಬಿಗ್ 10 ಅಂತ ಹೇಳ್ಬಿಟ್ಟು ಒಂದು ಪ್ರಾರಂಭ ಮಾಡಿದ್ರು. ಅದು ಬ್ರಿಗೇಡ್ ರೋಡ್ ಅಲ್ಲಿ ಒಂದು ಜಂಕ್ಷನ್ ಮಾಡಿದ್ದಾರೆ. ಅಲ್ಲಿಂದ ಇವಾಗ ದೊಡ್ಡಬಳ್ಳಾಪುರ ರೂಟ್ ಒಂದು, ಈ ಕಡೆ ಚಿಕ್ಕಬಳ್ಳಾಪುರ ರೂಟ್ಗೊಂದು,
ಸರ್ಜಾಪುರ ರೋಡ್ ಒಂದು, ಈ ರೀತಿ ಬಿಗ್ 10 ಅಂತ 10 ರೂಟ್ಗಳಿಗೆ ಅಲ್ಲಿಂದ ಬಸ್ಗಳನ್ನ ಹೊರಡಿಸೋದು. ಅದು ತುಂಬಾ ಜನಪ್ರಿಯವಾಗಿ ಸಕ್ಸಸ್ ಆಯ್ತು. 1996-97ರಲ್ಲಿ ಪುಷ್ಪಕ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಬಸ್ ನೋಡಿದ್ರೆ ಫುಲ್ ಖುಷಿ ಆಗ್ತಿತ್ತು ಪುಷ್ಪಕ್. ಹೌದು, ಆ ಪುಷ್ಪಕ್ ಅನ್ನೋ ಬಸ್ಸು ಲಿಮಿಟೆಡ್ ಸ್ಟಾಪ್ ಇತ್ತು, ಸ್ವಲ್ಪ ರೇಟ್ ಜಾಸ್ತಿ ಇತ್ತು. ಅವುಗಳನ್ನ ಜಾಸ್ತಿ ಫ್ಯಾಕ್ಟ್ರಿಗಳಿಗೆ ಕೊಡ್ತಾ ಇದ್ದಿತ್ತು. ಅದರಲ್ಲಿ ಹೊಸ ಪ್ರಯೋಗ ಏನು ಅಂತಂದ್ರೆ ಅದರಲ್ಲಿ ಕಂಡಕ್ಟರ್ ಇರ್ತಾ ಇರ್ಲಿಲ್ಲ, ಡ್ರೈವರ್ ಕಮ್ ಕಂಡಕ್ಟರ್ ತರ ಕೆಲಸ ಮಾಡ್ತಾ ಇದ್ರು. ನಾನು ಅದೇ ಬಸ್ಸಲ್ಲಿ ಕೆಲಸ ಮಾಡಿದ್ದೀನಿ. ಪುಷ್ಪಕ್ 10 ಅಂತ ಇತ್ತು, ಮೆಜೆಸ್ಟಿಕ್ ಇಂದ ಆವುಲಹಳ್ಳಿ. ಅದರಲ್ಲಿ ಕಂಡಕ್ಟರ್ ಡ್ರೈವರ್ ತರ ನಾನು ಕೆಲಸ ಮಾಡಿದ್ದೀನಿ. ಅದೇ ಕಾನ್ಸೆಪ್ಟ್ ಅಲ್ಲಿ ಇನ್ನೊಂದು ಹೊಸ ಪ್ರಯೋಗ ಇತ್ತು. ಅದೇನಪ್ಪಾ ಅಂತಂದ್ರೆ ಜನಪ್ರಿಯ ವಾಹಿನಿ ಅಂತ. ಇದು ನೆನಪಿದೆ. ಅದು ಪುಷ್ಪಕ್ಕೆ. ಏನು ಪುಷ್ಪಕ್ಕೂ ಜನಪ್ರಿಯ ವಾಹಿನಿಗೂ ವ್ಯತ್ಯಾಸ ಏನು ಅಂದ್ರೆ ಇದರಲ್ಲಿ ಡ್ರೈವರ್ ಹತ್ರ ಒಂದು ಬಾಕ್ಸ್ ಇಟ್ಟಿರೋರು. ಎಲ್ಲಿ ಜನಪ್ರಿಯ ವಾಹಿನಿಯಲ್ಲಿ? ಜನಪ್ರಿಯ ವಾಹಿನಿಯಲ್ಲಿ ಅದು ಪಾರದರ್ಶಕ ಕನ್ನಡಿಯಲ್ಲಿ ಒಂದು ಹೋಲ್ ಇಟ್ಟಿದ್ರು. ಮೇಲೆ ಒಂದು ಟಿಕೆಟ್ ಇತ್ತು, ಕಂಡಕ್ಟರ್ ಇರ್ತಾ ಇರ್ಲಿಲ್ಲ. ಪ್ಯಾಸೆಂಜರ್ ಹತ್ತೋದು, ಅದರಲ್ಲಿ ಟಿಕೆಟ್ ಹರ್ಕೊಳೋದು, ದುಡ್ಡನ್ನ ಉಂಡಿಯಲ್ಲಿ ಹಾಕ್ಬೇಕು. ಉಂಡಿಲ್ ದುಡ್ಡು ಹಾಕಿ ಟಿಕೆಟ್ ತಗೊಳೋದು. ಡ್ರೈವರು ಸುಮ್ನೆ ನೋಡ್ತಾ ಇರೋದು, ಅವ್ನ ಪಕ್ಕದಲ್ಲಿ ಇರುತ್ತೆ. ಅವ್ರಿಗೂ ಒಂದು ಜವಾಬ್ದಾರಿ ಇರ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ರು. ಅದ್ ಯಾಕೋ ಅದು ಸ್ವಲ್ಪ ಸಕ್ಸಸ್ ಆಗ್ಲಿಲ್ಲ. ಜನಪ್ರಿಯ ವಾಹಿನಿನೇ ಪುಷ್ಪಕ್ ತರ ಬದಲಾಯಿಸು. 2 ಬಸ್ಸನ್ನ ಸೇರಿಸಿ ಒಂದು ಇತ್ತಲ್ಲ, ಅದೇನದು? ಅದು ರಸ್ತೆ ರೈಲು ಅಂತೇಳಿ, ರಸ್ತೆ ರೈಲು ಅಥವಾ ಜಂಟಿ ವಾಹನ ಅಂತೇಳಿ ಅದು ಬಸ್ಸುಗಳು ಇತ್ತು. ಅದು ಸುಮಾರು ದೊಡ್ಡ ದೊಡ್ಡ ರೂಟ್ಗಳಲ್ಲಿ ಒಬ್ಬನೇ ಕಂಡಕ್ಟರ್ ಇರ್ತಿದ್ದ. 2 ಬಸ್ಸಲ್ಲೂ ಬಸ್ ಅದು ಅದ್ರಲ್ಲಿ, ಅಥವಾ ಕೆಲವು ಸಮಯದಲ್ಲಿ 2 ಜನ ಕಂಡಕ್ಟರ್ ಇರ್ತಾ ಇದ್ರು. ಡ್ರೈವರು ಡ್ರೈವ್ ಮಾಡ್ಕೊಂಡು ಹೋಗೋದು. ಈ ರೋಡ್ಗಳಲ್ಲಿ ಮಾಮೂಲಿ ಬಸ್ ಓಡೋದೇ ಕಷ್ಟ. ಅಂಥದ್ದು ರಸ್ತೆ ರೈಲು ಕೂಡ ಅನೇಕ ಸಕ್ಸಸ್ ಆಯ್ತು. ಅದನ್ನು ಮತ್ತೆ ಡಬಲ್ ಡೆಕ್ಕರ್ ಬಸ್ಗಳು ಬಂತು. ಡಬಲ್ ಡೆಕ್ಕರ್ ಬಸ್ ಯಾವ ವರ್ಷದಲ್ಲಿ ಬಂದಿತ್ತು ಬೆಂಗಳೂರಿಗೆ? ಇದು ಸುಮಾರು 80ರ ದಶಕದಲ್ಲಿ ಇತ್ತು. ಅದು ಕೆಲವು ರೂಟಲ್ಲಿ ಓಡಾಡೋದಕ್ಕೆ ಆಗ್ತಾ ಇತ್ತು. ಮೆಜೆಸ್ಟಿಕ್ ಇಂದ ಶಿವಾಜಿನಗರ ಇತ್ತು, 129 ಅಂತ. 150 ಅಂತ ಒಂದಿತ್ತು, ಶಿವಾಜಿನಗರದಿಂದ ಮಾರುಕಟ್ಟೆ. 132 ಅಂತ ಇತ್ತು, ದೊಮ್ಲೂರಿನಿಂದ ಮೆಜೆಸ್ಟಿಕ್. ಈ ತರ ಕೆಲವು ರೂಟಲ್ಲಿ ಡಬಲ್ ಡೆಕ್ಕರ್ ಇತ್ತು. ಅದು ಕೂಡ ನಾನು ಓಡಿಸಿದ್ದೀನಿ ನಾನು. ಅದಾಗ್ಬಿಟ್ಟ ಮೇಲೆ ಸ್ವಲ್ಪ ವರ್ಷ ಅದು ಸ್ಟಾಪ್ ಮಾಡಿ ಈ ಬೆಂಗಳೂರು ದರ್ಶನಿಗೆ ಅದೇ ಬಸ್ನ ಮಾಡಿಫೈ ಮಾಡಿದ್ರು. ಈ ಕೆಲವು ಸತಿ ಟರ್ನಿಂಗ್ ಬರುತ್ತಲ್ಲ, ಅದ್ರಲ್ಲಿ ಬಸ್ ಡ್ರೈವರ್ಗಳು ಹಿಂಗ್ ತಿರ್ಗ್ತಾರಲ್ಲ, ಆ ತರ ನಿಮ್ಮ ಲೈಫಲ್ಲಿ ಕೂಡ ಒಂದು ಮೇಜರ್ ಟರ್ನಿಂಗ್ ಬಂದಿತ್ತು, ಕರೆಕ್ಟಾ? ನೀವು ಇಲ್ಲಿ ಕೆಲಸ ಮಾಡ್ತಾನೆ ಹಿಸ್ಟೋರಿಯನ್ ಆದ್ರಿ. ಬೆಂಗಳೂರಿನ ಇತಿಹಾಸದ ಬಗ್ಗೆ ನಿಮ್ಗೆ ಆಸಕ್ತಿ ಇತ್ತು, ಆ ಇತಿಹಾಸಕಾರರು ಅಂತಾನೆ ಆದ್ರಿ. ಅದು ಪ್ರಯಾಣ ಚೇಂಜ್ ಹೇಗಾಯ್ತು? ನಾನು ಬೆಂಗಳೂರು ದರ್ಶಿನಿ ಬಸ್ಸಲ್ಲಿ ಚಾಲಕನಾಗಿ ಕೆಲಸಕ್ಕೆ ಸೇರಿದ್ದೆ. ಅಲ್ಲಾಗ್ಬಿಟ್ಟ ಮೇಲೆ ನಮ್ಮ ಇನ್ನೊಬ್ಬ ಗೈಡ್ ಇದ್ರು. ಅವ್ರು ಗೈಡ್ ಮಾಡೋದಕ್ಕೆ ಇನ್ನೊಬ್ರು ಇರ್ತಾ ಇದ್ರು. ಅವ್ರು ಬೆಂಗಳೂರು ಬಗ್ಗೆ ಎಲ್ಲ ಗೈಡ್ ಮಾಡ್ತಾ ಇದ್ರು. ನನಗೆ ಇತಿಹಾಸ ಅಂದ್ರೆ ಅವಾಗ ಇಂಟ್ರೆಸ್ಟ್ ಬಂತು, ನಾನು ಕಲಿಬೇಕು ಅಂತ. ಅವರು ರಜಾ ಆಗ್ದಾಗ ಅವ್ರು ಹೇಳಿದ್ದನ್ನೇ ನಾನು ಹೇಳ್ಕೊಂಡು ಬಂದೆ. ಅವ್ರು ಏನು ಹೇಳಿರ್ತಾರೋ ಜ್ಞಾಪಕದಲ್ಲಿ ಇಟ್ಕೊಂತಿದ್ದೆ. ಕೆಲವು ಸತಿ ಫ್ರೀ ಆಗಿದ್ದಾಗ ಬರ್ಕೊಂತಿದ್ದೆ, ಅದನ್ನೇ ಬಹೆರ್ಟ್ ಮಾಡಿ ಅದನ್ನೇ ಹೇಳ್ತಿದ್ದೆ ನಾನು. ಎಕ್ಸ್ಟ್ರಾ ನಾನು ಏನು ಹಿಸ್ಟ್ರಿ ಕಲ್ತಿರ್ಲಿಲ್ಲ. ಒಮ್ಮೆ ಏನಾಯ್ತು ಅಂತಂದ್ರೆ, ಹಿಂಗೆ ಬಸ್ಸಲ್ಲಿ ಡ್ಯೂಟಿ ಮಾಡುವಾಗ ಎಡಭಾಗದಲ್ಲಿ ಸ್ಯಾಂಕಿ ಕೆರೆ ಅಂತಂದೆ. ಯಾರೋ ಒಬ್ರು ಬಂದು ಸ್ಯಾಂಕಿ ಅಂದ್ರೆ ಏನು ಅಂತ ಕೇಳಿದ್ರು. ಆಗ ನನಗೆ ಅದು ಗೊತ್ತಿರ್ಲಿಲ್ಲ. ಆಮೇಲೆ ನನಗೊಂಥರ ಅವಮಾನ ಆದಂಗಾಯ್ತು. ಮತ್ತೆ ಸಂಸ್ಥೆಗೂ ಕೆಟ್ಟ ಹೆಸರಲ್ವಾ, ಅವ್ರು ಏನೋ ಕೇಳ್ತಾರೆ ಅಂದ್ರೆ ನಾವು ಹೇಳಬೇಕು. ನಮ್ಗೆ ಆ ಬಸ್ಸಿಗೆ ನಿಯೋಜಿಸಿದ್ದಾರೆ. ಅದರಿಂದ ಅವಾಗಿಂದ ನಾನೇನ್ ಮಾಡಿದೆ, ಈ ಬುಕ್ಸ್ ಓದೋದಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲಿಂದ ಕೆಲವು ಹಿಸ್ಟಾರಿಯನ್ ನನಗೆ ಸಿಕ್ಕಿದ್ರು, ಅವ್ರ ಹತ್ರ ಓದೆ, ಅವ್ರು ಬರೆದಿರೋ ಪುಸ್ತಕಗಳು ಓದೆ. ಆ ರೀತಿ ಬೆಂಗಳೂರು ಇತಿಹಾಸನ ನಾನು ಸ್ಟಡಿ ಮಾಡಿದೆ. ಹಾಗೆ ಮಾಡಬೇಕಾದ್ರೆ ಬರೀ ಬುಕ್ಸ್ ಓದೋದೇ ಅಲ್ಲ, ಪ್ರಾಕ್ಟಿಕಲಿ ನಾನು ನೋಡ್ಬೇಕಾದ್ರೆ ಈ ಶಾಸನಗಳನ್ನ ಅಧ್ಯಯನ ಮಾಡ್ಬೇಕು. ಸುಮಾರು ಎಷ್ಟು ಶಾಸನಗಳನ್ನ ನೀವೇ ಹುಡುಕಿದಿರಿ ಬೆಂಗಳೂರು ಸುತ್ತಮುತ್ತ? ಇದುವರೆಗೂ ಸುಮಾರು 100 to 150 ಹೊಸ ಶಾಸನಗಳು ನಾನು ನಮ್ಮ ಗುರುಗಳು ಸಮೇತ ಹೊಸದಾಗಿ ಹುಡುಕಿದ್ದೀವಿ. ಅಲ್ಲ, ನನ್ಗೆ ನಾವು ಡ್ರೈವರ್ಗಳು BMTC ಕಂಡಕ್ಟರ್ ಅಂತಂದ್ರೆ ಇಷ್ಟೇ ಅಂತ ಅನ್ಕೋತೀವಿ. ಇಷ್ಟೇ ಅಲ್ಲ, ಎಷ್ಟೆಷ್ಟೋ ಅನ್ನೋದನ್ನ ನೀವು ಪ್ರೂವ್ ಮಾಡಿದಿರಿ. ಐ ಥಿಂಕ್ ಮೋದಿ ಅವರು ಮನ್ ಕಿ ಬಾತ್ ಅಲ್ಲಿ ಕೂಡ ನಿಮ್ ಬಗ್ಗೆ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಹೌದು, ನನಗೆ ಗೊತ್ತಿಲ್ದಿರಂಗೆ ದೂರದರ್ಶನದಿಂದ ಮನೆಗೆ ಒಂದು ಟೀಮ್ ಕಳ್ಸಿಕೊಟ್ಟಿದ್ರು. ನಿಮ್ ಬಗ್ಗೆ ಸ್ವಲ್ಪ ಏನೇನ್ ಮಾಡಿದ್ದೀರಾ, ಏನೇನ್ ಕಂಡು ಹಿಡಿದಿರಾ ಅಂತ.
ನಾನು ಸಾಮಾನ್ಯವಾಗಿ ಯಾವುದೋ ಒಂದು ಎಪಿಸೋಡ್ ಮಾಡ್ಬೋದು ಅಂತೇಳಿ ನಾನು ಮಾಡಿರೋದು ಶಾಸನಗಳು ಹುಡುಕಿರೋದು, ಆ ಬೋರ್ಡ್ಗಳು ಮಾಡಿರೋದು, ಎಲ್ಲ ಕಡೆ ಬೋರ್ಡ್ ಅಳವಡಿಸಿರೋದು, ಹೊಸದು ಹುಡುಕಿರೋದು, ಮಣ್ಣಿಂದ ತೆಗೆದಿರೋದು ಎಲ್ಲ ವಿಡಿಯೋ ಸಮೇತ ತೋರಿಸ್ಕೊಟ್ಟೆ. ನನಗೆ ಗೊತ್ತಿಲ್ದಿರಂಗೆ ಇದನ್ನ ಮೋದಿಯವರಿಗೆ ತಿಳಿಸಿದ್ದಾರೆ. ಮೋದಿಯವರ ಮನ್ ಕಿ ಬಾತಲ್ಲಿ 104ನೇ ಮನ್ ಕಿ ಬಾತಲ್ಲಿ ನನ್ನ ಬಗ್ಗೆ ಸುಮಾರು ಒಂದು 2 ನಿಮಿಷ ಮೋದಿಯವರು ಮಾತಾಡಿದ್ದಾರೆ. ತುಂಬಾ ಹೆಮ್ಮೆ ಆಯ್ತು. ಜೀವನದಲ್ಲಿ ನನಗೆ ಅದಕ್ಕಿಂತ ಮಿಗಿಲಾದ್ದು ಯಾವುದೂ ಇಲ್ಲ, ಅಷ್ಟು ಎಂಜಾಯ್ ಮಾಡಿದೆ. ಬಹುಶಃ ಸಿಟಿಗಳಲ್ಲಿ ಯಾವುದೇ ಸಿಟಿ ಆಗಿರ್ಬೋದು, ಬೆಂಗಳೂರಲ್ಲೂ ಅಷ್ಟೇ, ನಮ್ಮ ಜೀವನದ ಒಂದು ಬಹು ಮುಖ್ಯ ಅಂಶ ಮರೆಯಲಾರದ ಒಂದಿಷ್ಟು ವರ್ಷಗಳು ಅಂತಂದ್ರೆ ಈ ಬಸ್ಸಲ್ಲಿ ನಾವ್ ಯಾವಾಗ ಓಡಾಡ್ತೀವಲ್ಲ ಆ ಒಂದಿಷ್ಟು ವರ್ಷಗಳು. ಈ ಯಾವುದೇ ಒಂದು ಸಿಟಿಗೆ ಅದರದೊಂದು ಐಡೆಂಟಿಟಿ ಅಂತ ಇರುತ್ತಲ್ಲ, ಆ ಐಡೆಂಟಿಟಿನ ಭದ್ರವಾಗಿ ಇಡೋದ್ರಲ್ಲಿ ಬಸ್ಗಳು ಯಾವ ರೀತಿ ಪಾತ್ರ ವಹಿಸ್ತವೆ ಅಂತ ನೀವು ಹೇಳ್ತೀರಿ ಸರ್? ಈ ಬಸ್ಸುಗಳು ಅನ್ನೋದು ಜನರ ಜೀವನಾಡಿ ಅಂತ ಹೇಳ್ಬೋದು. ಒಬ್ಬ ಕಸ ಗುಡಿಸೋನಿಂದ ಹಿಡಿದು IAS ಆಫೀಸರ್ ವರ್ಗೂನು, ಒಂದು ದೊಡ್ಡ ಅಧಿಕಾರಿವರೆಗೂನು ಎಲ್ಲ ಬಸ್ ಅನ್ನೋದು ಜೀವನಾಡಿ. ಆ ರೀತಿ ಮತ್ತೆ ಕೂಲಿ ಕಾರ್ಮಿಕರು, ಸ್ಟೂಡೆಂಟ್ಸ್, ಮತ್ತೆ ಮಹಿಳೆ ಕಾರ್ಮಿಕರು, ಮತ್ತೆ ಎಲ್ಲ ಕೆಲ್ಸಗಳು ಹೋಗೋರು ಪ್ರತಿ ದಿವಸನೂ ಬಸ್ಸನ್ನೇ ನಂಬ್ಕೊಂಡು ಇರ್ಬೇಕಾಗತ್ತೆ. ಇದು ಒಂಥರ ನಗರದ ಜೀವನಾಡಿ ಅಂತಂದ್ರೆ ಉಸಿರು ಅಂತ ನಾನು ಹೇಳಬಹುದು. ನಾನು ಸಾಕಷ್ಟು ವರ್ಷ ಸ್ಕೂಲು, ಕಾಲೇಜು, ಆಮೇಲೆ ಕೆಲ್ಸಕ್ಕೆ ಸೇರಿದ್ಮೇಲೂ ಬಸ್ಸಲ್ಲಿ ಓಡಾಡ್ತಿದ್ದೆ. ಈಗ ಬಿಟ್ಟು ಹೋಗಿದೆ. ಆದ್ರೆ ಆ ಎಲ್ಲ ವರ್ಷಗಳಲ್ಲಿ ಯಾವ್ಯಾವ ಬಸ್ಸಲ್ಲಿ ಓಡಾಡಿದೀನಿ, ಅಲ್ಲಿಯ ಒಂದಿಷ್ಟು ಕಥೆಗಳು, ನೆನಪುಗಳು, ಅದಕ್ಕೆ ಒಂಥರದಲ್ಲಿ ದ್ಯೋತಕವಾಗಿ ಇವತ್ತು ನಿಮ್ ಜೊತೆ ಒಬ್ಬರ ಜೊತೆ ಕೂತ್ಕೊಂಡು ನಂಗೆ ಇಷ್ಟೊತ್ತು ಮಾತಾಡಕ್ ಸಿಕ್ತಲ್ಲ, ಎಷ್ಟು ಕಥೆಗಳನ್ನ ಹಂಚ್ಕೊಂಡ್ರಿ, ಏನೆಲ್ಲ ಬಿಹೈಂಡ್ ದ ಸೀನ್ ಟ್ರಿವಿಯಾ, ಬಿಹೈಂಡ್ ದ ಸೀನ್ ಸೀಕ್ರೆಟ್ ಗಳೆಲ್ಲ ಹೇಳಿದ್ರಿ. ನನ್ಗೆ ಬಹಳ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ ಧನ್ಪಾಲ್ ಅವರೇ. ಇನ್ನೊಂದಿಷ್ಟು ಶಾಸನಗಳು ಸಿಗ್ಲಿ ನಿಮಗೆ, ಹಾಗೇನೆ ನಿಮ್ಮಿಂದ ಇನ್ನೊಂದಿಷ್ಟು ಕಥೆಗಳು ಕೂಡ ನಮಗೆ ಮುಂದೆ ಹೋಗ್ತಾ ಹೋಗ್ತಾ ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. MSRTC, BTC, BTS, ಈಗ BMTC ಈ ಒಂದು ಬಸ್ ಪ್ರಯಾಣದ ಬಗ್ಗೆ ಬರೀ ಮಾತಾಡೋದು ನೋಡೋದು ಅಷ್ಟೇ ಅಲ್ಲ, ಈ ಪ್ರಯಾಣದ ಭಾಗ ಕೂಡ ಆಗ್ಬೇಕು. ಹೇಗೆ ಅಂತಂದ್ರೆ ಬಸ್ ಹತ್ತಿ ಇಳಿದು ಮಾಡೋದ್ರ ಮೂಲಕ. ಇವತ್ತಿನ ಕಾರ್ಯಕ್ರಮ ಹೇಗನ್ಸ್ತು? ನಿಮ್ಮ ಬಸ್ ಕಥೆಗಳು, ನೆನಪುಗಳು ಇದನ್ನೆಲ್ಲ ನೀವು ಕಮೆಂಟ್ ನಲ್ಲಿ ಖಂಡಿತ ಹಂಚ್ಕೊಳ್ಳಿ. ಹಾಗೇನೆ ನಮ್ಮ 100ಕ್ಕೆ 100 ಕರ್ನಾಟಕದ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬರ್ಲಾ? ಬೆಂಗಳೂರಿನ BMTC ಅಂದರೆ ಇದು ಆ್ಯಕ್ಚುಲಿ ಇದು ಬೆಂಗಳೂರಿನ ಹಾರ್ಟ್. ಸೊ ನಾನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಇನ್ನೊಂದು ಅವರು ಡ್ರೈವರ್ ತುಂಬ ಕಷ್ಟಪಟ್ಟು ಓಡಿಸ್ತಾ ಇರ್ತಾರೆ. ಸೊ ಚಾಕ್ಲೇಟ್ ಅಂತೂ ನಮ್ಮ ಬ್ಯಾಗಲ್ಲಿ ಇದ್ದೇ ಇರುತ್ತೆ. ಸೊ ಅವ್ರಿಗೂ ಕೊಡ್ತೀವಿ, ನಾವು ತಗೊಳ್ತೀವಿ. ಅಂದರೆ ಇವಳು ಒಂದೇ ಬಸ್ಸಿಗೆ ಬರೋದ್ರಿಂದ ನಾವಿಬ್ಬರು ಒಟ್ಟಿಗೆ ಬರ್ತೀವಿ, ಕಾಲೇಜಿಗೆ ಒಟ್ಟಿಗೆ ಹೋಗ್ತೀವಿ. ಹಂಗಾಗಿ ನಾವಿಬ್ಬರು ಫ್ರೆಂಡ್ಸ್ ಅಲ್ವಾ ಅಂತ ಅಂದ್ಬಿಟ್ಟು ಒಂದೇ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತೀವಿ.